ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ದಾಲ್ ವಡ ಹೇಗೆ ಮಾಡುವುದು ಎಂದು ತೋರಿಸಿಕೊಡುತ್ತೇನೆ. ದಾಲ್ ವಡ ಅಂದರೆ ನಮ್ಮ ಮಂಗಳೂರಿನಲ್ಲಿ ಇದಕ್ಕೆ ಚಟ್ಟಂಬಡೆ ಅಂತ ಹೇಳುತ್ತಾರೆ. ಫ್ರೆಂಡ್ಸ್, ಇವತ್ತು ನಾವು ದಾಲ್ ವಡ ಮಾಡುವ, ಅಂದರೆ ಮ್ಯಾಂಗ್ಳೂರು ಸೈಡಲ್ಲಿ ಚಟ್ಟಂಬಡೆ ಅಂತ ಹೇಳ್ತಾರೆ. ಇದಕ್ಕಾಗಿ ನಾನು 1 ಕಪ್ ಕಡಲೆಬೇಳೆ ತಗೊಂಡಿದ್ದೇನೆ. ಇದಕ್ಕೆ ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳೆದು 2 ಗಂಟೆ ನೆನೆಯಲು ಬಿಡಬೇಕು. ಈಗ 2 ಗಂಟೆಗಳ ನಂತರ ಕಡಲೆಬೇಳೆ ಈ ರೀತಿ ನೆನೆದಿರುತ್ತದೆ. ಈಗ ಇದರ ನೀರನ್ನು ತೆಗೆದು ಇದನ್ನು ತರಿಯಾಗಿ ರುಬ್ಬಿ ತರಬೇಕು. ಈಗ ಈ ರುಬ್ಬಿದ ಕಡಲೆಬೇಳೆ ಈ ರೀತಿಯಾಗಿ ಇರಬೇಕು. ಇದರಲ್ಲಿ ಒಂದೊಂದು ಹೀಗೆ ಇಡಿಯಾಗಿ ಇರಬೇಕು. ಇಡಿ ಕಡಲೆಬೇಳೆ ಇರಬೇಕು. ಈಗ ಇದಕ್ಕೆ ಒಂದು ಮೀಡಿಯಂ ಸೈಜ್ ಕಟ್ ಮಾಡಿದ ಈರುಳ್ಳಿ, ಹಾಗೂ ಕಟ್ ಮಾಡಿದ ಹಸಿಮೆಣಸಿನಕಾಯಿ 2 ಇಲ್ಲವೇ 3, 1 ಇಂಚಿನಷ್ಟು ಶುಂಠಿ ಕಟ್ ಮಾಡಿದ, ಹಾಗೂ 1 ಎಸಳು ಕರಿಬೇವಿನ ಸೊಪ್ಪು. ಇದನ್ನು ಕೂಡ ಹೀಗೆ ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು. ಹಾಗೂ ಇದಕ್ಕೆ 1 ಸ್ಪೂನಿನಷ್ಟು ಕಡಲೆ ಹಿಟ್ಟು, ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪು. ಇಷ್ಟನ್ನು ಸೇರಿಸಿ ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಮಿಕ್ಸ್ ಮಾಡಿಕೊಳ್ಳುವಾಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದರಿಂದ ಸ್ವಲ್ಪ ತೆಗೆದು ಇದನ್ನು ಈ ರೀತಿಯಾಗಿ ಕೈಯಲ್ಲಿ ಒತ್ತಿ ಹೀಗೆ ಈ ಶೇಪಲ್ಲಿ ಮಾಡಬೇಕು. ಈ ರೀತಿ ಮಾಡಬೇಕು. ಈಗ ಈ ಕಡಲೆಬೇಳೆ ಹಿಟ್ಟಿನ ಮಿಶ್ರಣವನ್ನು ಈ ರೀತಿ ಕಟ್ಟಿ ಇಡಬೇಕು. ಈಗ ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಎಣ್ಣೆ ಬಿಸಿಯಾಗುವಾಗ ಈ ಕಟ್ಟಿದ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಈ ರೀತಿಯಲ್ಲಿ ಎಣ್ಣೆಯಲ್ಲಿ ಬಿಡಬೇಕು. ಈ ರೀತಿ ಒಂದೊಂದೇ ಬಿಡಬೇಕು. ಈಗ ಇದು ಹೀಗೆ ಕಾಯುತ್ತಾ ಸ್ವಲ್ಪ ಬರುವಾಗ ಇದನ್ನು ತೆಗೆದು ಮಗುಚಿ ಹಾಕಬೇಕು. ಈ ರೀತಿ ಮಗುಚಿ ಹಾಕಬೇಕು. ಗ್ಯಾಸ್ ಸ್ಟವ್ ಅನ್ನು ಲೋ ಇಲ್ಲವೇ ಮೀಡಿಯಂ ಫ್ಲೇಮ್ನಲ್ಲಿ ಇಡಬೇಕು. ಹೆಚ್ಚು ಫಾಸ್ಟ್ ಇಡಬಾರದು. ಈಗ ಇದು ಈ ರೀತಿ ಕೆಂಪಗಾಗಿ ಬರುವಾಗ ಇದನ್ನು ತೆಗೆದು ಒಂದು ಬೌಲಲ್ಲಿ ಕಿಚನ್ ಟವೆಲ್ ಪೇಪರಿಗೆ ಹಾಕಿ ಇಡಬೇಕು. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಕ್ರಿಸ್ಪ್ ಆಗಿ ಬಂದಿದೆ ಎಂದು.
ಅಷ್ಟೇ ರುಚಿ ಕೂಡ ಇರುತ್ತದೆ. ಇದು ಈ ರೀತಿಯಾಗಿ ಬರುತ್ತದೆ, ತುಂಬ ಟೇಸ್ಟಿಯಾಗಿರುತ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.